ಈಗಾಗಲೇ ನನ್ನ 10th ಎಕ್ಸಾಮ್ ಮುಕ್ತಾಯ ಆಗಿದೆ, ಅಂದ್ರೆ ಮುಗ್ದಿದೆ. ಆಮೇಲೆ ರಜಾ ಸಿಕ್ಕಿದೆ. ರಜದಲ್ಲಿ ಏನು ಮಾಡಕ್ ಕೆಲ್ಸ ಇಲ್ಲ ಅಂತ ಕೆಲ್ಸ ಮಾಡ್ತಿದೀನಿ. ಶೇವಿಂಗ್ ಮಾಡ್ಕೊಂಡಂಗಾಗ್ತಿದೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕೀರ್ತನ. ಈಗಾಗಲೇ ನನ್ನ 10th ಎಕ್ಸಾಮ್ ಮುಕ್ತಾಯ ಆಗಿದೆ, ಅಂದ್ರೆ ಮುಗ್ದಿದೆ. ಆಮೇಲೆ ರಜಾ ಸಿಕ್ಕಿದೆ. ರಜದಲ್ಲಿ ಏನು ಮಾಡಕ್ ಕೆಲ್ಸ ಇಲ್ಲ ಅಂತ ಕೆಲ್ಸ ಮಾಡ್ತಿದೀನಿ. ಮತ್ತೆ ಇನ್ನೊಂದು ದುಃಖದ ವಿಷಯ ನನಗೇನಂದ್ರೆ, ರಿಸಲ್ಟ್ ನಾಳೆನೆ ಅಂತ ಅನೌನ್ಸ್ ಮಾಡ್ತಾ ಇದಾರಂತೆ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಇವತ್ತು ನಾನು ಕೊರಿಯನ್ ಮಾಸ್ಕ್ ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ನೋಡೋಣ ಬನ್ನಿ. ಅಕ್ಕಿನ 4 ಅವರ್ಸ್ ನೆನೆಸಿದೀನಿ. ಈಗ ರುಬ್ತಾ ಇದ್ದೀನಿ. ತಗೊಂತೀನಿ. ಈಗಾಗ್ಲೇ ನಮ್ಮಮ್ಮ ಪಾತ್ರೆ ಬೆಳಗಾಗಿದೆ. ಈಗ ಮತ್ತೆ ನಾನು ಎಲ್ಲ ಮಾಡ್ಕೊಂಡ್ ಕೂತ್ರೆ ನಾನೇ ಬೆಳಗ್ಬೇಕು. ಯಾರು ಬೆಳಗ್ತಾರೆ? ಮತ್ತೆ ಅಮ್ಮನ ಹತ್ರ ಯಾರು ಬೈಗಳು ಕೇಳ್ತಾರೆ? ಅದಕ್ಕೆ ಇದೆ ಸಣ್ಣ ಜಾರ್, ಇಷ್ಟಕ್ಕೆ ಅಲ್ವಾ, ಅದಕ್ಕೆ ಇದೆ ತಗೊಂತಿದ್ದೀನಿ. ವೇಸ್ಟ್ ಮಾಡಲ್ಲ. ಮತ್ತೆ ನೀವು ಯಾರು ವೇಸ್ಟ್ ಮಾಡಬೇಡಿ. ಈ ನೀರ್ನ ನಾವು ಟೋನರ್ ಆಗಿ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಸಪ್ರೇಟ್ ಮಾಡ್ತಿದ್ದೀನಿ ಈ ನೀರ್ನ. ಮತ್ತೆ ಈ ಅಕ್ಕಿನ ಗ್ರೈಂಡರಿಗೆ ಹಾಕ್ತೀನಿ. ಮಿಕ್ಸಿನ ಯೂಸ್ ಮಾಡ್ತಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೂತಿದೆ. ಕೂರ್ಸಿದ್ದೀನಿ ಸದ್ಯ. ಇದ್ ಮಾಸ್ಕ್ ತುಂಬಾ ನೀರಾಗಿತ್ತು ಅಂತ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಈಗ ಗಟ್ಟಿ ಆಗಿದೆ. ಈಗ ಇದು ರೆಡಿ ಆಗಿದೆ ಮಾಸ್ಕ್ ಅಪ್ಲೈ ಮಾಡೋಣ. ಟೆಂತ್ ಮುಗ್ದಿದೆ ಅಲ್ವಾ. 10th ಮುಗ್ದಿ ರಜಾದಲ್ಲಿ ಏನಾದ್ರು ಟ್ರೈ ಮಾಡೋಣ ಹೊಸದಾಗಿ ಏನೇನೋ ಫೇಸ್ ಮಾಸ್ಕ್ ಎಲ್ಲ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಹಂಗೆ ನನ್ನ ರಿಸಲ್ಟ್ ಕೂಡ ಬರ್ತಾ ಇದೆ. ಇನ್ನ ಒಂದ್ 3-4 ದಿನ ಇದೆ. ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ. ಬಟ್ ತುಂಬಾ ಟೆನ್ಷನ್ ಇದೆ, ಎಕ್ಸೈಟ್ಮೆಂಟ್ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ 10th. ಹಾಗೆ ಈ ಫೇಸ್ ಮಾಸ್ಕ್ ಅಪ್ಲೈ ಮಾಡಿ 20 ಮಿನಿಟ್ಸ್ ಆದ್ಮೇಲೆ ವಾಶ್ ಮಾಡ್ಬೇಕಂತೆ. 20 ಮಿನಿಟ್ಸ್ ಆಗಿದೆ. ಸ್ಪ್ಯಾಚುಲಾ ಇಲ್ಲ, ಅದಕ್ಕೆ ಈ ಸ್ಪೂನ್ ಇಂದನೇ ಎಲ್ಲ ಆಗುತ್ತೆ ಅಂತ ನೋಡೋಣ. ಇದೆ ಶೇವಿಂಗ್ ಮಾಡ್ಕೊಂಡಂಗಾಗ್ತಿದೆ. ಡ್ರೈ ಆಗ್ಬಿಟ್ಟಿದೆ ತುಂಬಾ. ಈಗ ತೆಗ್ದಿದ್ದೀನಿ, ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ರಿಸಲ್ಟ್ ಮಾತ್ರ ಗಾಯ್ಸ್ ಸಖತ್ತಾಗಿದೆ. ತುಂಬಾ ಸ್ಮೂತ್ ಮತ್ತೆ ಇನ್ನು ಬ್ರೈಟ್ ಆಗಿದೆ ಅನ್ನಿಸ್ತಿದೆ ನನ್ನ ಸ್ಕಿನ್. ಹಾಗೆ ಇದನ್ನ ದಿನ ಯೂಸ್ ಮಾಡಿದ್ರೆ ಪಕ್ಕಾ ಚೆನ್ನಾಗಾಗುತ್ತೆ ನನ್ನ ಸ್ಕಿನ್ ಅಂತ ನನಗೆ ಅನ್ನಿಸ್ತಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.